ಚಳಿಗಾಲ ಅಧಿವೇಶನ ಪ್ರಾರಂಭವಾಗಿದ್ದು ಒಂದು ಕಡೆ ಏನು ಅಧಿವೇಶನದಲ್ಲಿ ಬಿಸಿ ಬಿಸಿ ಚರ್ಚೆ ನಡೀತಿದ್ರೆ ಇನ್ನೊಂದು ಕಡೆ ಏನು ಸುವರ್ಣ ಗಾರ್ಡನ್ನಲ್ಲಿ ಸುಮಾರು 80ಕ್ಕೂ ಅಧಿಕ ಪ್ರತಿಭಟನೆಗಳು ಈಗಾಗಲೇ ಏನು ನಡೆಯಬೇಕಾಗಿರುವಂಥದ್ದು. ಇವತ್ತು ಯಾವುದೇ ಪ್ರತಿಭಟನೆ ಇಲ್ಲ, ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ನಾನು ಇವತ್ತು ಬೆಳಗಾವಿಯ ಸುವರ್ಣಸೌಧದ ಬಲಭಾಗದಲ್ಲಿರುವಂಥ ಸುವರ್ಣ ಗಾರ್ಡನ್ನಲ್ಲಿ ಇರುವಂಥದ್ದು. ಇಲ್ಲಿ 10 ದಿನಗಳವರೆಗೆ ನಡೆಯುತ್ತಿರುವಂಥ ಅಧಿವೇಶನದಲ್ಲಿ ಸುಮಾರು 80ಕ್ಕೂ ಹೆಚ್ಚು ಪ್ರತಿಭಟನೆಗಳು ಇಲ್ಲಿ ನೆರವೇರಲಿವೆ. ಒಟ್ಟು 8 ಪೆಂಡಾಲ್ಗಳನ್ನು ವ್ಯವಸ್ಥೆ ಮಾಡಲಾಗಿದೆ. ಈಗಾಗಲೇ ಪ್ರತಿಭಟನಾಕಾರರು ತಮ್ಮ ಅಹವಾಲು ಸಲ್ಲಿಸಲು ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಸುಮಾರು ಸಂಘಟನೆಗಳು ಇಲ್ಲಿ ತಮ್ಮ ಅಹವಾಲವನ್ನು ನೀಡಲು ಸರ್ಕಾರಕ್ಕೆ ತಮಗೆ ತೊಂದರೆ ಆಗುವಂಥ ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ಈಗಾಗಲೇ ಅಹವಾಲು ನೀಡಲು ಸುಮಾರು 80ಕ್ಕೂ ಅಧಿಕ ಪ್ರತಿಭಟನೆ ನಡೆಯಲಿವೆ. ಇವತ್ತು ಯಾವುದೇ ರೀತಿಯ ಪ್ರತಿಭಟನೆ ಇಲ್ಲ. ನಾಳೆಯಿಂದ ನಾಳೆ ಸುಮಾರು 8 ಪ್ರತಿಭಟನೆಗಳು ಈ ಸುವರ್ಣ ಗಾರ್ಡನ್ನಲ್ಲಿ ನಡೆಯುತ್ತಿರುವಂತಹದ್ದು. ಈಗಾಗಲೇ ನೆರವೇರಿಸಿರುವಂಥದ್ದು. ಓರ್ವ SP ಸೇರಿದಂತೆ 200 ಅಧಿಕ ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿದೆ. ಅದೇ ರೀತಿಯಾಗಿ 4 KSRP ತುಕಡಿ ಹಾಗೂ 2 DR ತುಕಡಿಗಳನ್ನು ನೇಮಕ ಮಾಡಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆದಂತೆ ಈಗಾಗಲೇ ಕ್ರಮಕ್ಕೆ ಖಾಕಿ ಪಡೆ ಸಜ್ಜಾಗಿರುವಂಥದ್ದು. ಇವತ್ತು ಯಾವುದೇ ಪ್ರತಿಭಟನೆ ಇಲ್ಲದೇ ಇರುವಂಥದ್ದು. ನಾಳೆ ಸುಮಾರು 8 ಈ ಸುವರ್ಣ ಗಾರ್ಡನ್ನಲ್ಲಿ ಪ್ರತಿಭಟನೆ ನಡೀತಿರುವಂಥದ್ದು. ಈಗಾಗಲೇ ಪೊಲೀಸರು ಕೂಡ ಸರ್ಪಗಾವಲನ್ನು ನೇಮಕ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ಸಂಜಯ್ ಕೋಲ್ಗಿ, ನ್ಯೂಸ್ ಫಸ್ಟ್, ಬೆಳಗಾವಿ.